ಆರ್ಥಿಕವಾಗಿ ಸಂಕಷ್ಟವನ್ನ ತಂದೊಡ್ಡೋದಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನಿರ್ಧಾರವನ್ನ ಕೈಗೊಂಡಿದೆ. ಸಂಸದನಿಗೆ ಸೇರಿದಂತಹ ಬ್ಯಾಂಕ್ ಖಾತೆಗಳ ಫ್ರೀಸ್ಗೆ ತಯಾರಿ ಮಾಡಿಕೊಂಡಿದೆ. ಬರೋಬ್ಬರಿ 7 ಬ್ಯಾಂಕ್ ಖಾತೆಗಳ ಫ್ರೀಸ್ಗೆ ಎಸ್ಐಟಿ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಪ್ರಜ್ವಲ್ನ ಎಲ್ಲಾ ಬ್ಯಾಂಕ್ ಖಾತೆಗಳ ಮಾಹಿತಿಯನ್ನ ಪಡ್ಕೊಂಡಿದೆ ಎಸ್ಐಟಿ ಟೀಮ್. ಯಾರ್ಯಾರಿಗೆ ಆ ಖಾತೆಗೆ ಹಣ ಜಮೆ ಮಾಡ್ತಿದ್ದಾರೆ, ಹಣ ಎಲ್ಲೆಲ್ಲಿ ಟ್ರಾನ್ಸಾಕ್ಷನ್ ಆಗ್ತಾ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ಇಂತಿಷ್ಟು ಮಾಹಿತಿಗಳನ್ನ ಎಸ್ಐಟಿ ಅಧಿಕಾರಿಗಳು ಕಲೆ ಹಾಕ್ತಿದ್ದಾರೆ. ಆಲ್ಮೋಸ್ಟ್ ಕಲೆ ಹಾಕಿದ್ದಾರೆ ಕೂಡ. ಎಸ್, ಪೆನ್ ಡ್ರೈವ್ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಲಂಡನ್ ನಲ್ಲಿ ಇದ್ದಾರಂತೆ ಪ್ರಜ್ವಲ್ ರೇವಣ್ಣ. ಜರ್ಮನಿಯಿಂದ ಹಾಗಾದ್ರೆ ಲಂಡನ್ಗೆ ಪ್ರಜ್ವಲ್ ರೇವಣ್ಣ ಪರಾರಿ ಆದ್ರ? ಈಗಾಗಲೇ ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾಗ್ತಾ ಇರುವಂತಹ ಅಶ್ಲೀಲ ವಿಡಿಯೋ ಪ್ರಕರಣ ಹಾಸನ ಅಷ್ಟೇ ಅಲ್ಲ, ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಭರ್ಜರಿಯಾಗಿ ಸೌಂಡ್ ಅನ್ನ ಮಾಡಿರುವಂತಹ ಸುದ್ದಿಯನ್ನ ನೀವು ನೋಡಿರ್ತೀರ. ಬಟ್ ಇಷ್ಟು ದಿನಗಳ ಕಾಲ, ಬರೋಬ್ಬರಿ 22 ದಿನ ಆಯ್ತು, ಪ್ರಜ್ವಲ್ ರೇವಣ್ಣ ಎಲ್ಲೂ ಕೂಡ ಕಣ್ಣಿಗೆ ಬಿದ್ದಿಲ್ಲ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅಂತ ನಾವು ಕೇಳಿದ್ವಿ, ನೀವು ಕೇಳಿದ್ರ. ಪ್ರಜ್ವಲ್ ರೇವಣ್ಣ ಇಷ್ಟು ದಿನ ಜರ್ಮನಿಯಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇತ್ತು. ಹಾಗಾದ್ರೆ ಈಗ ಜರ್ಮನಿಯಿಂದ ಲಂಡನ್ಗೆ ಹೋಗಿದ್ದಾರಂತೆ ಪ್ರಜ್ವಲ್ ರೇವಣ್ಣ. ಹಾಗಾದ್ರೆ ಲಂಡನ್ ನಲ್ಲಿ ಏನ್ ಮಾಡ್ತಾ ಇದ್ದಾರೆ? ಫಾರಿನ್ ಟ್ರಿಪ್ ಹೋಗಿದ್ದಾರಾ? ಇಲ್ಲಿ ಹೆಣ್ಣು ಮಕ್ಕಳ ಜೀವನ ಹಾಳಾಗ್ತಾ ಇದೆ. ಎಷ್ಟೋ ಹೆಣ್ಮಕ್ಳು ಸಾವಿಗೆ ಶರಣಾಗ್ತಾ ಇದ್ದಾರೆ. ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನ ಸರೆಂಡರ್ ಮಾಡ್ತೀವಿ, ಅವರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ ಹೊರತು ಯಾರೊಬ್ರು ಕೂಡ ಮಾಡ್ತಾ ಇಲ್ಲ. ಪ್ರಜ್ವಲ್ ರೇವಣ್ಣ ಮಾತ್ರ ಜರ್ಮನಿಯಿಂದ ಲಂಡನ್ಗೆ, ಲಂಡನ್ ಇಂದ ದುಬೈಗೆ ಹಿಂಗೆ ಆರಾಮಾಗಿ ಟ್ರಿಪ್ ಹೊಡ್ಕೊಂಡು ಕಾಲವನ್ನ ಕಳೀತಾ ಇದ್ದಾರೆ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣನವರ ಅರೆಸ್ಟ್ ಯಾವಾಗ? ಸಿಬಿಐ ಏನ್ ಮಾಡ್ತಾ ಇದೆ? ಸಿಐಡಿ ಏನ್ ಮಾಡ್ತಾ ಇದೆ? ಇತ್ತ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ? ಎಸ್ಐಟಿ ಏನ್ ಮಾಡ್ತಾ ಇದೆ? ಮೋಸ್ಟ್ ವಾಂಟೆಡ್ ಲಿಸ್ಟ್ ಅಲ್ಲಿ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಇಡೀ ಈ ಪ್ರಕರಣ ಇದೆಯಲ್ಲ, ರಾಜ್ಯ ಅಷ್ಟೇ ಅಲ್ಲದೆ ರಾಷ್ಟ್ರ, ದೇಶ, ವಿದೇಶಗಳಲ್ಲೂ ಕೂಡ ಸ್ಪ್ರೆಡ್ ಆಗ್ಬಿಟ್ಟಿದೆ. 196 ದೇಶಗಳಿಗೆ ನೋಟಿಸು. ಎಲ್ಲಾ ವಿಮಾನ ನಿಲ್ದಾಣಗಳಲ್ಲೂ ಕೂಡ ಪ್ರಜ್ವಲ್ ರೇವಣ್ಣನವರ ಫೋಟೋ ಕಾಣಿಸ್ತಾ ಇದೆ. ಆದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಜರ್ಮನಿಯಿಂದ ಲಂಡನ್ಗೆ ಪ್ರಯಾಣವನ್ನ ಬೆಳೆಸಿದ್ದಾರಂತೆ. ಹೆಂಗ ಬೆಳೆಸಿದ್ರು? 196 ದೇಶಗಳಿಗೆ ನೋಟಿಸ್ ಕಳಿಸಿದ್ದಾರೆ. ಎಲ್ಲಾ ವಿಮಾನ ನಿಲ್ದಾಣಗಳಲ್ಲೂ ಕೂಡ ಇವರ ಒಂದು ಸುಳಿವು ಸಿಕ್ತು, ಒಂದು ಹಿಂಟ್ ಸಿಕ್ತು ಅಂದ್ರೆ ಎಸ್ಐಟಿಗೆ ವಿಷಯ ಮುಟ್ಟಿಸಿ ಅಂತ ಈಗಾಗಲೇ ಎಲ್ಲಾ ಕಡೆನೂ ಕೂಡ ವಿಷಯವನ್ನ ಸ್ಪ್ರೆಡ್ ಮಾಡಿದ್ದಾರೆ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ವಿಮಾನದಲ್ಲಿ ಪ್ರಯಾಣವನ್ನ ಬೆಳೆಸಲಿಲ್ವಾ? ಇನ್ನೊಂದು ಮಾಹಿತಿ ಸಿಗ್ತಾ ಇದೆ. ಪ್ರಜ್ವಲ್ ಜೊತೆ ಇದ್ದಾರಂತೆ ಇನ್ನೂ 3. ಹಾಗಾದ್ರೆ ಯಾವ 3? A2 ಜೊತೆ ಇರುವಂತಹ ಆ 3 ಯಾರು? ಹಾಗಾದ್ರೆ ಆ 3 ಕೂಡ ಜೆಡಿಎಸ್ ನಾಯಕರೇನಾ? ಒಂದಂತೂ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಸಿಂಗಲ್ ಆರ್ಮಿ ಅಲ್ಲ, ಇಲ್ಲಿ ಘಟಾನುಘಟಿ ನಾಯಕರೇ ಪ್ರಜ್ವಲ್ ರೇವಣ್ಣ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ. ಒಬ್ಬ ಕ್ರಿಮಿನಲ್ ಅನ್ನ, ಅದರಲ್ಲೂ ಮುಖ್ಯವಾಗಿ ಹೆಣ್ಣು ಮಕ್ಕಳ ಜೀವನದಲ್ಲಿ ಆಟ ಆಡಿರುವಂತಹ ಮೋಸ್ಟ್ ವಾಂಟೆಡ್ ಲಿಸ್ಟ್ ಅಲ್ಲಿ ಇರುವಂತಹ ಪ್ರಜ್ವಲ್ ರೇವಣ್ಣ ಅವರನ್ನ ಹಿಡಿಯೋದಕ್ಕೆ ಒಂದು ಕಡೆ ಎಸ್ಐಟಿ ತನಿಖೆ ಮೇಲ್ ತನಿಖೆ, ಎಲ್ಲಿ ಸಿಕ್ಕರೂ ಅರೆಸ್ಟ್ ಮಾಡ್ತೀವಿ ಅಂತ ರಾಜ್ಯದಲ್ಲೇ ಬೊಬ್ಬೆ ಹೊಡಿತಾ ಇದ್ದಾರೆ. ಬಿಟ್ರೆ ದೇಶಕ್ಕೆ ಹೋಗಿ ಏನು ಮಾಡ್ಲಿಲ್ಲ. ಇತ್ತ ಅಧಿಕಾರಿಗಳಾಗಿರ್ಲಿ, ರಾಜ್ಯ ಸರ್ಕಾರದ ನಾಯಕರಾಗಿರ್ಲಿ, ಕಾಮನ್ ಕೂಲ್ ಆಗಿದ್ದಾರೆ. ಏನು ಆಗೇ ಇಲ್ವೇನೋ, ಪ್ರಜ್ವಲ್ ರೇವಣ್ಣ ಹೆಣ್ಮಕ್ಳ ಜೀವನದಲ್ಲಿ ಆಟನೇ ಆಡಿಲ್ವೇನೋ ಅನ್ನೋ ತರ ಬಿಹೇವ್ ಮಾಡ್ತಿದ್ದಾರೆ. ಜನರು ಮಾತ್ರ, ಅದರಲ್ಲೂ ಮುಖ್ಯವಾಗಿ ಆ ಹೆಣ್ಮಕ್ಳ ಬಾಳ ಆಗಿದೆಯಲ್ಲ, ಆ ಕುಟುಂಬದವರು ಮಾತ್ರ ಪ್ರಾಣ ಕಳ್ಕೊಳ್ಳುವಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಯಾರಿಗೆ ಹೇಳ್ಬೇಕು? ಬಹಳ ಅಂದ್ರೆ ಬಹಳ ಈ ಪ್ರಕರಣ ಇದೆಯಲ್ಲ ಬೇರೆ ತಿರುವನ್ನ ಪಡೆದುಕೊಳ್ತಾ ಇದೆ. ಈಗ ಬರ್ತಾ ಇರುವಂತಹ ಮಾಹಿತಿಯನ್ನು ಕೂಡ ನೀವು
ಯಾವುದ್ರಲ್ಲಿ ಪ್ರಯಾಣವನ್ನ ಬೆಳೆಸಿದ್ರು? ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಪ್ರಜ್ವಲ್ ರೇವಣ್ಣ ಅವರನ್ನ ಎಲ್ಲಿ ಸಿಕ್ಕರೂ ಕೂಡ ಹಿಡಿಯೋದಕ್ಕೆ ಸಾಕಷ್ಟು ಪೋಸ್ಟ್ ಗಳನ್ನ ಬಿತ್ತರಿಸ್ಬಿಟ್ಟಿದ್ದಾರೆ. ನಾನು ಸಾಕಷ್ಟು ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ, ಎಲ್ಲ ವಿಮಾನ ನಿಲ್ದಾಣಗಳಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರನ್ನ ಹುಡುಕಿ ಕೊಟ್ರೆ ಅಥವಾ ಅವರ ಬಯೋಡಾಟಾನ ಎಲ್ಲದರಲ್ಲೂ ಕೂಡ ಹಂಚಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿಮಾನ ನಿಲ್ದಾಣಕ್ಕೆ ಎಂಟ್ರಿ ಕೊಟ್ಟರು ಅಂದ್ರೂ ಕೂಡ ವಿಷಯ ಗೊತ್ತಾಗುತ್ತೆ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ವಿಮಾನದಲ್ಲಿ ಪ್ರಯಾಣ ಮಾಡ್ಲಿಲ್ವಾ? ಇನ್ ಯಾವ್ದ್ರಲ್ಲಿ ಪ್ರಯಾಣ ಮಾಡಿದ್ರು? ಹಾಗಾದ್ರೆ ಬಹಳ ಟೆಕ್ನಿಕ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ರೇವಣ್ಣ ಇದ್ರಾಗ್ಲೇ ಈ ರೀತಿಯಾದಂತಹ ಪ್ರಕರಣಗಳು ಎಷ್ಟಿದೆಯೋ ಏನೋ ಬಹಳ ಜಾಣ್ಮೆ ಮೆರಿತಾ ಇದ್ದಾರೆ. ಇತ್ತ SIT ಅಧಿಕಾರಿಗಳು ಕೂಡ ಪ್ರಜ್ವಲ್ ರೇವಣ್ಣ ಅವರ ಹಿಂದೆ ಇದ್ದಾರೆ ಅನ್ನೋ ಒಂದೊಂದ್ಸರಿ ಅನುಮಾನ ಉಟ್ಬಿಡುತ್ತೆ. ಇತ್ತ HD ಕುಮಾರಸ್ವಾಮಿ ಅವರು ಹೇಳ್ತಾ ಇದಾರಲ್ಲ, SIT ಇಂದ ಏನು ಆಗಲ್ಲ. ಎಸ್ ಅಫ್ಕೋರ್ಸ್ ಏನು ಆಗಲ್ಲ ಅನ್ಸುತ್ತೆ. ಯಾಕಂದ್ರೆ ನಿಮ್ಮ ಮಗನನ್ನ ಹಿಡಿಯೋದಕ್ಕೆ ಇಷ್ಟು ದಿನಗಳ ಕಾಲ, ಬರೋಬ್ಬರಿ 22 ದಿನ ಬೇಕಾಗ್ತಾ ಇದೆ. ಹಾಗಾದ್ರೆ SIT ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಇಲ್ಲಿ ಸಾರ್ವಜನಿಕರ ಈ ರೀತಿಯಾದಂತಹ ಕೆಲಸವನ್ನ ಮಾಡಿದ್ರೆ ಆತನಿಗೆ ಏನ್ ಮಾಡ್ತಾ ಇದ್ರೋ ಗೊತ್ತಿಲ್ಲ, ಏನೇನೆಲ್ಲ ಚಿತ್ರಹಿಂಸೆಯನ್ನ ಕೊಡ್ತಾ ಇದ್ರೋ ಗೊತ್ತಿಲ್ಲ. ಇತ್ತ ರಾಜ್ಯದ ನಾಯಕರೇ ಆಗಿರ್ಲಿ, ಅವರಿಗೆ ಕೊಡಬಾರ್ದಂತಹ ಶಿಕ್ಷೆಯನ್ನ ಕೊಡಿ ಅಂತ ಹೇಳ್ತಾ ಇದ್ರು. ಬಟ್ ಪ್ರಜ್ವಲ್ ರೇವಣ್ಣನವರ ವಿರುದ್ಧವಾಗಿ ಯಾಕೆ ಎಲ್ಲರೂ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದಾರೆ? ಜರ್ಮನಿಯಿಂದ ಲಂಡನ್ಗೆ ಪ್ರಜ್ವಲ್ ರೇವಣ್ಣ ಯಾವ್ದ್ರಲ್ಲಿ ಪ್ರಯಾಣ ಮಾಡಿದ್ದಾರೆ ಗೊತ್ತಾ? ಟ್ರೈನ್ ನಲ್ಲಿ ಪ್ರಯಾಣವನ್ನ ಮಾಡಿದ್ದಾರಂತೆ. ಹಾಸನದ ಸಂಸದ, ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ, ಮಾಜಿ ಮುಖ್ಯಮಂತ್ರಿಗಳ ಮಗ, ಇತ್ತ MLA ಸುಪುತ್ರ, ತಲೆ ಮರೆಸ್ಕೊಳ್ಳೋಕೆ ಏನೇನೆಲ್ಲ ಜಾಣ್ಮೆಯನ್ನ ಯೂಸ್ ಮಾಡಿದ್ದಾರೆ ಅಂದ್ರೆ, ಫ್ಲೈಟ್ ಅಲ್ಲಿ ಹೋಗ್ಬಿಟ್ರೆ ಇವ್ರ ಬಂಡವಾಳ ಬಯಲಾಗುತ್ತೆ ಅಂತ ಟ್ರೈನ್ ನಲ್ಲಿ ಪ್ರಯಾಣವನ್ನ ಮಾಡಿದ್ದಾರಂತೆ ಪ್ರಜ್ವಲ್ ರೇವಣ್ಣ. ಇದರಲ್ಲೇ ಗೊತ್ತಾಗ್ತಾ ಇಲ್ವಾ ಸ್ವಾಮಿ ನೀವೆಂತೆಂತ ಹಲ್ಕಾ ಕೆಲಸಗಳು ಮಾಡಿದೀರಾ ಅಂತ? ಇದರಲ್ಲೇ ಗೊತ್ತಾಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಯಾಕಿಷ್ಟು ತಲೆ ಮರೆಸ್ಕೊಂಡು ಅಲ್ಲಿ ಇಲ್ಲಿ ಟ್ರೈನ್ ನಲ್ಲಿ ಹೋಗ್ತಾ ಇದ್ದಾರೆ ಅಂತ. ತಪ್ಪೇ ಮಾಡಿಲ್ಲದ ತಪ್ಪಿತಸ್ಥ ಬಂದಿಲ್ಲಿ ಹಾಜರಾಗ್ಬೋದು ತಾನೆ? SIT ಅಧಿಕಾರಿಗಳು ಕೇಳುವಂತಹ ಪ್ರಶ್ನೆಗೆ ಉತ್ತರ ಕೊಡಬಹುದು ತಾನೆ? ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಇದರಲ್ಲಿ ಪ್ರಮುಖ ಆರೋಪಿ ಅಂತ. ಎಷ್ಟು ದಿನ ತಲೆ ಮರೆಸ್ಕೊಳ್ತೀರಾ? ಒಂದಲ್ಲ ಒಂದು ದಿನ ಜನ ಕೇಳುವ ಪ್ರಶ್ನೆಗೆ ಸರ್ಕಾರನೇ ನಿಮಗೆ ಕಠಿಣಾತಿ ಕಠಿಣ ಶಿಕ್ಷೆ ಕೊಡುವವರೆಗೂ ಕೂಡ ತಪ್ಪಿಸ್ಕೊಂಡು ಓಡಾಡ್ತೀರ. ನಿಮ್ಗೆ ಟೈಮ್ ಇದೆ ಪಾಪ, ಏನು ಮಾಡೋದಕ್ಕಾಗೋದಿಲ್ಲ. ತುಂಬಾ ಸಪೋರ್ಟ್ ಇದೆ, ಅದರಲ್ಲೂ ಮುಖ್ಯವಾಗಿ ಘಟಾನುಘಟಿ ನಾಯಕರು ನಿಮ್ಮ ಬೆನ್ನ ಹಿಂದೆ ಇದ್ದಾರೆ. ಹಾಗಾಗಿ ಹಿಂಗ್ ಮಾಡ್ತಾ ಇದ್ದೀರಾ. ಪ್ರಜ್ವಲ್ ರೇವಣ್ಣ ಪ್ರಯಾಣ ಟ್ರೈನ್ ನಲ್ಲಿ ಆಗಿರುವಂತದ್ದು. ಇಂಗ್ಲೆಂಡ್ ನಲ್ಲಿನ ಭಾರತದ ಉದ್ಯಮಿಯಿಂದ ಪ್ರಜ್ವಲ್ಗೆ ಸಹಾಯವನ್ನ ಮಾಡಲಾಗ್ತಾ ಇದೆಯಂತೆ. ಇವ್ರ ಮನೇಲಿ ಮೇ ಬಿ ಹೆಣ್ಮಕ್ಳು ಇಲ್ಲ ಅನ್ಸುತ್ತೆ, ಹಾಗಾಗಿ ಹೆಣ್ಣು ಮಕ್ಕಳ ಅಳಲು ಇವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಇಂತಹ ಮೋಸ್ಟ್ ವಾಂಟೆಡ್ ಪ್ರಜ್ವಲ್ ರೇವಣ್ಣ ಅವರನ್ನ ಹಿಡಿಯೋದಕ್ಕೆ ಇಲ್ಲಿ ಸರ್ಕಸ್ ನಡೀತಾ ಇದೆ. ಆದ್ರೆ ಇಲ್ಲಿ ಇಂಗ್ಲೆಂಡ್ ನಲ್ಲಿನ ಭಾರತದ ಉದ್ಯಮಿಯೊಬ್ರು ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಸಹಾಯವನ್ನ ಮಾಡ್ತಿದ್ದಾರಂತೆ. ಗೆಳೆಯರು ರೈಲು ಮೂಲಕ ಜರ್ಮನಿಯ ಮ್ಯೂನಿಚ್ ಲಂಡನ್ಗೆ ಹೋಗಿರುವ ಬಗ್ಗೆ ಈಗಾಗಲೇ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ದುಬೈ ಮೂಲದ ಓರ್ವ ಮತ್ತು ಬೆಂಗಳೂರು ಮೂಲದ ಓರ್ವ ಸ್ನೇಹಿತ ಪ್ರಜ್ವಲ್ ರೇವಣ್ಣ ಅವರ ಜೊತೆ ಇದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. 3 ಮಂದಿ, ಒಬ್ರಲ್ಲ ಇಬ್ರಲ್ಲ, ಪ್ರಜ್ವಲ್ ರೇವಣ್ಣ ಅವರಿಗೆ 3 ಜನ ಸೆಕ್ಯೂರ್ಡ್ ಆಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರನ್ನ ಸೇಫ್ ಮಾಡಬೇಕು, ಹಂಗಾಗಿ 3 ಜನ ಈಗ ಪ್ರಜ್ವಲ್ ರೇವಣ್ಣ ಅವರ ಬೆಂಗಾವಲಾಗಿದ್ದಾರೆ. 3 ಜನವೂ ಕೂಡ ಲಂಡನ್ಗೆ ಹೋಗಿದ್ದಾರೆ ಎನ್ನುವಂತಹ ಮಾಹಿತಿಯು ಕೂಡ ಲಭ್ಯ ಆಗ್ತಾ ಇದೆ. ಇನ್ನೊಂದು ವಿಷಯ ಅಂತಂದ್ರೆ HD ರೇವಣ್ಣನವರು ಹೇಳಿದ್ದು ನಂಬಲೇಬೇಕಾಗುತ್ತೆ. ಯಾಕಂತಂದ್ರೆ HD ರೇವಣ್ಣ ಹೇಳಿದ್ರು, ಪ್ರಜ್ವಲ್ ರೇವಣ್ಣ ಯಾರ ಸಂಪರ್ಕದಲ್ಲೂ ಇಲ್ಲ, ನಮಗೆ ಫೋನ್ ಮಾಡಿಲ್ಲ, ಎಲ್ಲಿದ್ದಾನೋ ಏನೋ ಗೊತ್ತಿಲ್ಲ ಅಂತ HDR ಹೇಳಿದ್ರು. ಓಕೆ, ಅದೇ ರೀತಿಯಾಗಿ ಪ್ರಜ್ವಲ್ ರೇವಣ್ಣ ಬರೋಬ್ಬರಿ 15 ದಿನಗಳಿಂದಲೂ ಕೂಡ ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ. ಇತ್ತ 2 ಬಾರಿ ಫ್ಲೈಟ್ ಕ್ಯಾನ್ಸಲ್ ಮಾಡಿದ್ದಾರೆ. ಈಗಾಗಲೇ 2 ಬಾರಿ, ಮೇ 3ನೇ ತಾರೀಕು ಫಸ್ಟ್ ಟೈಮ್ ಫ್ಲೈಟ್ ಕ್ಯಾನ್ಸಲ್ ಮಾಡಿದ್ರು. ಸೆಕೆಂಡ್ ಟೈಮ್ ಅಂತೂ ಪ್ರಜ್ವಲ್ ರೇವಣ್ಣ ಬಂದೇ ಬಿಡ್ತಾರೆ ಅಂತ ಇತ್ತ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ, ಅತ್ತ ದೇವನಹಳ್ಳಿ ಏರ್ಪೋರ್ಟ್ ನಲ್ಲಿ SIT ಅಧಿಕಾರಿಗಳು ಬೀಡು ಬಿಟ್ಟಿದ್ರು. ಹಗಲು ರಾತ್ರಿ ಅನ್ನದೆ
ಈಗರ್ಲಿ ವೇಟ್ ಮಾಡ್ತಾ ಇದ್ರು. ಬಟ್ ಆಗಿದ್ದೇನು, ಪ್ರಜ್ವಲ್ ರೇವಣ್ಣ ಎಲ್ರಿಗೂ ಚಳ್ಳೆ ಹಣ್ಣು ತಿನ್ನಿಸಿ ಇಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಅಪ್ಡೇಟ್ ಅನ್ನ ಕೂಲ್ ಆಗಿ AC ರೂಮ್ ನಲ್ಲಿ ಕೂತ್ಕೊಂಡು ನೋಡ್ತಾ ಇದ್ರು. ಇಲ್ಲಿ ಮಂಗ ಆಗಿದ್ಯಾರು? SIT ಅಧಿಕಾರಿಗಳು ಮಂಗ ಆದ್ರು, CBI ಅಧಿಕಾರಿಗಳು ಮಂಗ ಆದ್ರು, CID ಅಧಿಕಾರಿಗಳು ಕೂಡ ಸೋತು ಸುಣ್ಣಾಗ್ಬಿಟ್ರು. ಪ್ರಜ್ವಲ್ ರೇವಣ್ಣ ಯಾವಾಗ ಬರ್ತಾರೋ ಬರ್ಲಿ ಬಿಡಪ್ಪ, ನೋಡ್ಕೊಂಡ್ರೆ ಆಯ್ತು ಅನ್ನೋ ತರ ಆಗ್ಬಿಟ್ಟಿದೆಯೇನೋ ಗೊತ್ತಿಲ್ಲ. ಅಷ್ಟು ಕೂಲ್ ಆಗಿದ್ದಾರೆ ಎಲ್ರು ಕೂಡ. ಇತ್ತ ಪ್ರಜ್ವಲ್ ರೇವಣ್ಣ ಅವರು ಆಡಿದ್ದೇ ಆಟ. ಜರ್ಮನ್ ನಿಂದ ಇಂಗ್ಲೆಂಡ್ ಹೋಗ್ತಾರೆ, ಇಂಗ್ಲೆಂಡ್ ನಿಂದ ದುಬೈಗೆ ಹೋಗ್ತಾರೆ, ಇನ್ನು ಎಲ್ಲೆಲ್ಲಿಂದ ಎಲ್ಲೆಲ್ಲಿಗೆ ಹೋಗ್ತಾರೋ ಗೊತ್ತಿಲ್ಲ. ಫೈನಲಿ ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ 3 ಸಹಾಯವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಗಾಗಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಯಾವಾಗ ಬರ್ತಾರೆ ಅಂತ ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಯಾವಾಗ ಬುಕ್ಕಿಂಗ್ ಆಗುತ್ತೋ ಪ್ರಜ್ವಲ್ ರೇವಣ್ಣ ಅವ್ರದ್ದು, ಅವಾಗ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಇದ್ರಲ್ಲಿ ತಯಾರಿ ಏನ್ ಬಂತು? ಬರ್ತಾರೆ, ಅರೆಸ್ಟ್ ಮಾಡ್ತೀರಾ, ಇದ್ರಲ್ಲಿ ನಿಮ್ದೇನ್ ಸಾಹಸ? ನೀವೇನಾದ್ರೂ ಹೋಗಿ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅಂತ ಹುಡುಕಿ ಅಲ್ಲಿ ಅರೆಸ್ಟ್ ಮಾಡಿದ್ರೆ ನಿಮ್ಮ ಸಾಹಸವನ್ನ ಮೆಚ್ಕೋಬಹುದಾಗಿದೆ. SIT ಅಧಿಕಾರಿಗಳು ತುಂಬಾ ಬುದ್ಧಿವಂತರಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ನಮ್ಮ ಕರ್ನಾಟಕದಲ್ಲಿ ಮುಖ್ಯವಾಗಿ CID ಆಗಿರ್ಬೋದು, CBI ಆಗಿರ್ಬೋದು, SIT ಆಗಿರ್ಬೋದು, ಬಹಳ ಜಾಣರಿದ್ದಾರೆ. ಬಟ್ ಇಲ್ಲಿ ಜಾಣತನವನ್ನ ತೋರಿಸ್ತಾ ಇಲ್ಲ. ಜಸ್ಟ್ ಬಿಕಾಸ್ ಪ್ರಬಲ ರಾಜಕಾರಣಿಯ ಮೊಮ್ಮಗ, ಮಾಜಿ ಮುಖ್ಯಮಂತ್ರಿಗಳ ಮಗ, MLA ಸುಪುತ್ರ, ಇಡೀ ರಾಜಕೀಯವನ್ನೇ ಆಳಿದಂತಹ ಕುಟುಂಬದ ಮರಿ. ಹಾಗಾಗಿ SIT ಅಧಿಕಾರಿಗಳು ಕೈಲಾದ್ರೂ ಕೂಡ ಕೈಲಾಗದಿರೋ ತರ ಬಿಹೇವ್ ಮಾಡ್ತಿದ್ದಾರೆ. ಏನು ಮಾಡೋದಕ್ಕಾಗೋದಿಲ್ಲ. ಇಲ್ಲಿ ರಾಜ್ಯ ಸರ್ಕಾರವೂ ಕೂಡ ಹಂಗೆ ಇದೆ. ನಿನ್ನೆ ನಾವು ಗಮನಿಸಿದ್ವಿ, ಡಾಕ್ಟರ್ G ಪರಮೇಶ್ವರ್ ಅವರು ಏನ್ ಹೇಳಿಕೆ ಕೊಟ್ರು SIT ಅಧಿಕಾರಿಗಳ ಮುಂದೆ. ಅವ್ರ ಮೇಲೆ ನಮಗೆ ಬಹಳ ನಂಬಿಕೆ ಇದೆ, ನಾವು ಯಾವ ತನಿಖೆಯನ್ನು ಕೂಡ ತೀವ್ರವಾಗಿ ತಗೊಳ್ಳೋದಿಲ್ಲ, ಅತಿ ಶೀಘ್ರದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸ್ತೀವಿ. ಅತಿ ಶೀಘ್ರದಲ್ಲಿ ಅಂದ್ರೆ 22 ದಿನ ಆಯ್ತು, ಇದು ಅತಿ ಶೀಘ್ರನಾ? 1 ದಿನದಲ್ಲಿ 2 ದಿನದಲ್ಲಿ ಬಂಧಿಸಿದ್ರೆ ಅದು ಅತಿ ಶೀಘ್ರದಲ್ಲಿ. ಯಾವೊಬ್ಬ ನಾಯಕನೂ ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಒಟ್ಟಾರೆಯಾಗಿ ಪ್ರಜ್ವಲ್ ರೇವಣ್ಣ ಇದರಲ್ಲಿ ಗೆದ್ರು ಅಂತಾನೆ ಹೇಳ್ಬೋದು. ಎಲ್ರಿಗೂ, ರಾಜಕಾರಣಿಗಳಿಗೆ ಚಳ್ಳೆ ಹಣ್ಣು ತಿನ್ಸಿದ್ರು, SIT ಅಧಿಕಾರಿಗಳಿಗೆ, CBI CID ಎಲ್ರಿಗೂ ಕೂಡ 3 ನಾಮ ಹಾಕಿ ಆರಾಮಾಗಿ ಲಂಡನ್ ನಲ್ಲಿ ಅದ್ದೂರಿಯಾಗಿ ರಾಜಾರೋಷವಾಗಿ ಓಡಾಡ್ತಿದ್ದಾರೆ. ಸಾಕಷ್ಟು ಆಪ್ಷನ್ ಇದೆ SITಗೆ. ಪ್ರಜ್ವಲ್ ರೇವಣ್ಣ ಅವರ ಲೊಕೇಶನ್ ಟ್ರೇಸ್ ಮಾಡಬಹುದು, ಅವರ ವಾಟ್ಸಪ್ ಟ್ರೇಸ್ ಮಾಡಬಹುದು, ಕಾಲ್ ಡೀಟೇಲ್ಸ್ ತೆಗೆಸಬಹುದು. ಇಂತೆಂತ ಆಪ್ಷನ್ ಇದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸೋದ್ರಲ್ಲಿ SIT ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಬಟ್ ನೀವು ಹಿಂದೇಟ್ ಹಾಕಿದ್ರು ಕೂಡ ಪ್ರಜ್ವಲ್ ರೇವಣ್ಣ ಒಂದಲ್ಲ ಒಂದು ದಿನ ವಿದೇಶವನ್ನ ತೊರೆದು ದೇಶಕ್ಕೆ ಬರಲೇಬೇಕು. ಪ್ರಜ್ವಲ್ ರೇವಣ್ಣ ಅವರನ್ನ ಫೈನಾನ್ಷಿಯಲಿ ಲಾಕ್ ಮಾಡಬೇಕು ಅಂತ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದೆ. ಸಂಸದನಿಗೆ ಸೇರಿದ ಬ್ಯಾಂಕ್ ಖಾತೆಗಳನ್ನ ಫ್ರೀಸ್ ಮಾಡೋದಕ್ಕೆ ಸಿದ್ಧತೆ ನಡೀತಾ ಇದೆ ಅಂತ. ಪ್ರಜ್ವಲ್ ರೇವಣ್ಣ 1-2 ಅಕೌಂಟ್ ಬಳಸ್ತಾ ಇಲ್ಲ, ಅಲ್ಲಿ ಬರೋಬ್ಬರಿ 7 ಬ್ಯಾಂಕ್ ಖಾತೆಗಳ ಫ್ರೀಸ್ಗೂ ಕೂಡ ಸಿದ್ಧತೆಯನ್ನ SIT ಮಾಡ್ತಾ ಇದೆ. ಪ್ರಜ್ವಲ್ನ ಎಲ್ಲಾ ಬ್ಯಾಂಕ್ ಖಾತೆಗಳನ್ನು ಕೂಡ ಏನು ಹಣ ಟ್ರಾನ್ಸಾಕ್ಷನ್ ಮಾಡ್ತಾ ಇರುವಂತಹ ಬ್ಯಾಂಕ್ಗಳ ಮಾಹಿತಿಯನ್ನ ಪಡ್ಕೊಂಡಿದೆ SIT ಟೀಮ್. ಆರೋಪಿ ಖಾತೆಗೆ ಹಣ ಸಂದಾಯದ ಮಾಹಿತಿಯನ್ನು ಕೂಡ ಸಂಗ್ರಹವನ್ನ ಮಾಡ್ತಾ ಇರುವಂತದ್ದು. ಫೈನಾನ್ಷಿಯಲಿ ಇವರನ್ನ ಕಟ್ಟಿ ಹಾಕಿದ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ತೊಂದರೆ ಆಗುತ್ತೆ. ಅದಾದ ನಂತರ ಜರ್ಮನಿ ಇಲ್ಲ, ಲಂಡನ್ ಇಲ್ಲ, ದುಬೈ ಇಲ್ಲ, ನೇರವಾಗಿ ಭಾರತಕ್ಕೆ ಬರ್ತಾರೆ ಅಂತ SIT ಅಧಿಕಾರಿಗಳು ಚಿಂತನೆಯನ್ನ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಹಿಂಗೂ ಯೋಚನೆ ಮಾಡಿರ್ಬೋದಲ್ಲ, ಅವರ ಅಕೌಂಟ್ ಫ್ರೀಸ್ ಆದ್ರೆ ಬೇರೆಯವ್ರ ಅಕೌಂಟ್ಗೆ ಹಣ ಹಾಕ್ಸ್ಕೋಬೋದಲ್ಲ, ಮೇ ಬಿ ಹಿಂಗೂ ಇರ್ಬೋದು. ಇನ್ ಕೇಸ್ ಅವರ ಅಕೌಂಟ್ ಕಂಪ್ಲೀಟ್ಲಿ ಫ್ರೀಸ್ ಆದ್ರೆ, ಈಗಾಗಲೇ ಫ್ಲೈಟ್ ಬಿಟ್ಟು ಟ್ರೈನ್ಗೆ ಹೋಗ್ತಾ ಇದ್ದಾರೆ ಅಂದ್ಮೇಲೆ ಹಿಂಗೂ ಯೋಚನೆ ಮಾಡಿರ್ಬಹುದಲ್ಲ. ಹಾಗಾಗಿ SIT ಅಧಿಕಾರಿಗಳು ಅವರೇನೇನು ತನಿಖೆಯನ್ನ ನಡೆಸಬೇಕು, ಏನೇನೆಲ್ಲೋ ಕಾರ್ಯಪ್ರವೃತ್ತರಾಗಬೇಕು, ಎಲ್ಲದರಲ್ಲೂ ಕೂಡ ಆಗ್ತಾ ಇದ್ದಾರೆ. 7 ಬ್ಯಾಂಕ್ ಖಾತೆಗಳ ಫ್ರೀಸ್ಗೆ SIT ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಯಾವ್ಯಾವ ಖಾತೆಗಳಲ್ಲಿ ಎಷ್ಟೆಷ್ಟು ಹಣ ಟ್ರಾನ್ಸಾಕ್ಷನ್ ಆಗಿದೆ, ಏನು ಎಲ್ಲೆಲ್ಲಿಂದ ಹಣ
ಜಮಾ ಆಗಿದೆ, ಅದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಅಧಿಕಾರಿಗಳು. ಒಟ್ಟಾರೆಯಾಗಿ ಪ್ರಜ್ವಲ್ ರೇವಣ್ಣ ಸದ್ಯಕ್ಕೆ ರಾಜ್ಯಕ್ಕೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಜೂನ್ 4ರ ನಂತರ ಮಾತ್ರ ರಾಜ್ಯಕ್ಕೆ ಬರುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಜಸ್ಟ್ ಬಿಕಾಸ್ ಇಲ್ಲಿ ಪ್ರಜ್ವಲ್ ರೇವಣ್ಣ ಹಾಸನದ ಸಂಸದ. ಚುನಾವಣೆಗೂ ಮುನ್ನ, ಫಲಿತಾಂಶಕ್ಕೂ ಮುನ್ನ ಏನಾದರೂ ಪ್ರಜ್ವಲ್ ರೇವಣ್ಣ ಬಂದ್ರೆ ಪಕ್ಕಾ ಲಾಕ್ ಆಗ್ತೀನಿ ಅನ್ನೋದು ಗೊತ್ತಿದೆ. ಹಾಗಾಗಿ ಜೂನ್ 4ರ ನಂತರ ರಿಸಲ್ಟ್ ಬಂದಿರುತ್ತೆ, ಚುನಾವಣಾ ಕಾವು ಕೂಡ ಇಳಿದಿರುತ್ತೆ. ಆಗ ಬಂದು SIT ಅಧಿಕಾರಿಗಳ ಮುಂದೆ ತನಿಖೆಗೆ ಕೂತ್ರೆ ಏನೋ ಒಂದು ಇತ್ಯರ್ಥ ಮಾಡ್ತಾರೆ ಅಂತ ಅಂದ್ಕೊಳ್ತಾ ಇದ್ದಾರೆ. ಏನೇ ಇತ್ಯರ್ಥ ಆದರೂ ಕೂಡ ಪ್ರಜ್ವಲ್ ರೇವಣ್ಣ ಮುಂದಿನ ದಿನಗಳಲ್ಲಿ ಕಂಬಿ ಹಿಂದೆ ಇರೋದು ಮಾತ್ರ ಪಕ್ಕ, ಅದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ. ಹೆಣ್ಣು ಮಕ್ಕಳ ಜೀವ ಹೋಗಿದೆ, ಹೆಣ್ಣು ಮಕ್ಕಳ ಮಾನ ಹರಾಜಾಗಿದೆ. ಆ ಹೆಣ್ಣು ಮಕ್ಕಳು ಬೀದಿಲಿ ತಲೆ ಎತ್ಕೊಂಡು ತಿರ್ಗೋಗಾಗ್ತಾ ಇಲ್ಲ. ಅಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿ ಇವರು ವಿದೇಶದಲ್ಲಿ ಭರ್ಜರಿಯಾಗಿ ಫ್ರೆಂಡ್ಸ್ಗಳ ಜೊತೆ ಸುತ್ತಾಡ್ತಾ ಇದ್ದಾರಲ್ಲ, ಇವ್ರಿಗೆ ಸ್ವಲ್ಪನಾದ್ರೂ ಹೃದಯವಂತಿಕೆ ಇದೆಯಾ? ಕೇವಲ ಇದು ಪ್ರಜ್ವಲ್ ರೇವಣ್ಣನವರಿಗೆ ಮಾತ್ರ. ಅವರ ತಾತನ ಬಗ್ಗೆ ಆಗಿರಲಿ, ಅವ್ರ ಚಿಕ್ಕಪ್ಪನ ಬಗ್ಗೆ ಆಗಿರಲಿ ಮಾತಾಡೋದಕ್ಕಾಗೋದಿಲ್ಲ. ಅದರಲ್ಲೂ ಮುಖ್ಯವಾಗಿ ದೇವೇಗೌಡರ ಬಗ್ಗೆ. ದೇವೇಗೌಡರಿಗೆ ಇಂತಹ ಮೊಮ್ಮಗ ಇದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೂ ಕೂಡ ನಿಜವಾಗ್ಲೂ ಬೇಸರ ಆಗುತ್ತೆ. ಒಂದು ರಾಜಕಾರಣದ ಹಿಸ್ಟ್ರಿಯಲ್ಲಿ ದೇವೇಗೌಡರು ಇವತ್ತು ಅವ್ರ ಹುಟ್ಟಿದಬ್ಬ ಬೇರೆ, ಅವರ ಹುಟ್ಟಿದಬ್ಬವನ್ನು ಕೂಡ ಅವರು ಸೆಲೆಬ್ರೇಟ್ ಮಾಡ್ಕೊಳ್ತಾ ಇಲ್ಲ. ಈ ಪ್ರಕರಣದಿಂದ ಮೊಮ್ಮಗ ಮಾಡಿರುವಂತಹ ಕೆಲಸಗಳಿಗೆ ಅವರು ಕೂಡ ತಲೆ ತಗ್ಗಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೇಳ್ಬೋದು ಅವನಿಗೇನಾದ್ರೂ ಮಾಡಿ ಕಾನೂನಿನ ರೀತಿಯಲ್ಲಿ ಶಿಕ್ಷೆ ಕೊಡಿ, ಕಠಿಣಾತಿ ಕಠಿಣ ಶಿಕ್ಷೆಯನ್ನು ಕೊಡಿ ಅಂತ. ಹೆಂಗ್ ಬಿಟ್ಕೊಡಕ್ಕಾಗುತ್ತೆ? ಮಗನ ಮಗ ಬೇರೆ, ಇಷ್ಟು ದಿನ ಮಗ ಬೇರೆ ಸೆರೆವಾಸವನ್ನ ಅನುಭವಿಸಿದ್ರು, ಅದೊಂದು ನೋವು ಬೇರೆ ಇದೆ. ಇಂತಹ ವಯಸ್ಸಲ್ಲಿ ದೇವೇಗೌಡರಿಗೆ ನಿಜಕ್ಕೂ ಕೂಡ ಇಂತಹ ಕಷ್ಟ ಬರಬಾರ್ದು ಇತ್ತು ಅಂತ ಸಾರ್ವಜನಿಕ ವಲಯದಲ್ಲೇ ಎಲ್ಲರೂ ಮಾತಾಡ್ಕೊಳ್ತಿದ್ದಾರೆ. ಅಂಥ ನಾಯಕನಿಗೆ ಇಂಥ ಮೊಮ್ಮಗ ನಿಜಕ್ಕೂ ಕೂಡ ಅಲ್ವೇ ಅಲ್ಲ. ಬಟ್ ಪ್ರಜ್ವಲ್ ರೇವಣ್ಣನವರನ್ನ SIT ಅಧಿಕಾರಿಗಳು ಹಿಡಿಯೋದಕ್ಕೆ ಶತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ರೆಡ್ ಕಾರ್ನರ್ ನೋಟಿಸ್ ಹೊಡಿಸಿದ್ರು, ಬ್ಲೂ ಕಾರ್ನರ್, ಗ್ರೀನು, ಆರೆಂಜು, ಇರೋ ಬರೋ ಕಾರ್ನರ್ಗಳೆಲ್ಲ ಹೊಡಿಸಿದ್ದಾರೆ. ಬಟ್ ಪ್ರಜ್ವಲ್ ರೇವಣ್ಣ ಯಾವುದಕ್ಕೂ ಬಗ್ತಾ ಇಲ್ವಲ್ಲ. ನೀವ್ ಎಷ್ಟಾದ್ರೂ ರೆಡ್ ಕಾರ್ನರ್ ಹೊಡಿಸಿ, ಆರೆಂಜ್ ಕಲರ್ ನೋಟಿಸ್ ಆದ್ರೂ ಹೊಡಿಸಿ, ಬ್ಲಾಕ್ ಕಲರ್ ನೋಟಿಸ್ ಆದ್ರೂ ಹೊಡಿಸಿ, ನಾನಂತೂ ರಿಸಲ್ಟ್ ಆದ್ಮೇಲೆನೆ ಬರುವುದು ಅಂತ ಡಿಸೈಡ್ ಮಾಡ್ಕೊಂಡಿರ್ಬೇಕು. ಹಾಗಾಗಿನೇ 2 ಬಾರಿ ಫ್ಲೈಟ್ ಕ್ಯಾನ್ಸಲ್ ಮಾಡಿಕೊಂಡು 3ನೇ ಬಾರಿಗೆ ದೇಶಕ್ಕೆ ಬರೋದಕ್ಕೆ ಪ್ಲಾನ್ ಅನ್ನ ನಡೆಸಿದ್ದಾರಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಉದ್ಭವ ಆಗ್ತಾ ಇದೆ. ನೋಡೋಣ. ಒಟ್ಟಾರೆಯಾಗಿ SIT ಅಧಿಕಾರಿಗಳು ಅವರ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಸಂಸದರನ್ನ ಕಟ್ಟಿ ಹಾಕೋದಕ್ಕೆ ಈಗಾಗಲೇ ಬ್ಯಾಂಕ್ ಖಾತೆಗಳನ್ನು ಕೂಡ ಫ್ರೀಸ್ ಮಾಡೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ. 7 ಬ್ಯಾಂಕ್ ಖಾತೆಗಳ ಫ್ರೀಸ್ಗೆ ಈಗಾಗಲೇ ಸಿದ್ಧತೆ ನಡೆದಿದೆ.